स्वागत है आपका बी न्यूज नेशन में। मैं हूं आबिद हुसैन शेख। जेल में मोबाइल नशीली चीजों की जानकारी देने पर कैदियों की सजा होगी कम। होम मिनिस्टर अरग ज्ञानेंद्र अचानक सेंट्रल जेल का दौरा किया। होम मिनिस्टर अरग ज्ञानेंद्र ने बेंगलुरु में रहे सेंट्रल जेल में कई दिनों से गैरकानूनी कामों की शिकायतें मंत्री जी को मिली तो पुलिस विभाग को बिना बताए ही होम मिनिस्टर अरग ज्ञानेंद्र कैदियों के रूम्स में जाकर छानबीन की। पुलिस अधिकारियों सहित कैदियों को गलत काम न करने की सूचना भी दी। होम मिनिस्टर ने साथ ही नशीली चीज़ों और मोबाइल का इस्तेमाल की जानकारी देंगे तो कैदियों की होगी सजा कम। सजा कम करने वाले होम मिनिस्टर अरग ज्ञानेंद्र के पीए गणपति भट्ट को पीएसआई स्कैम में पुलिस ने उत्तर कन्नड़ा जिला सिरसी से किया है अब गिरफ्तार। घोटाले में इनके हिस्सेदारी के जांच में लगी है सीआईडी टीम। अब इनके जांच के बाद क्या क्या खुलासे आते हैं देखना बाकी है। ಇವ್ರ ಮೇಲೆ ನಮ್ಮ ಬಿಟ್ಟರೆ ಯಾರು ಆರ್ಡರ್ ಮಾಡೋದಿಲ್ಲ ಅಂತ ಒಂದು ಆದೇಶ ಪಾಸ್ ಮಾಡ್ತಾರೆ ಸರ್. ಹಾಗಾಗಿ ಅಸಿಸ್ಟೆಂಟ್ ಸೂಪರ್ಡೆಂಟ್ ಆಗಲಿ ಸೂಪರ್ಡೆಂಟ್ ಆಗಲಿ ಏನೇ ಆದರೂ ಆಫೀಸರ್ಸು ಇವ್ರ ಕರ್ತವ್ಯದಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ ಸರ್. ಮತ್ತು ಇವ್ರಿಗೆ ಯಾವುದೇ ಡೈರೆಕ್ಷನ್ಸ್ನ ಕೊಡೋದಿಲ್ಲ ಅಂತೇಳಿ ಅವ್ರು ಹಾಕಿದ್ದಾರೆ ಸರ್. ಇದು ನೇರವಾಗಿ ನಮ್ಮ ಕಂಟ್ರೋಲ್ನಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಸರ್. ಇನ್ಫ್ಲೂಯೆನ್ಸ್ ಆಗಲಿ ಇನ್ನೊಂದಾಗಲಿ ಎಲ್ಲ ಕಡೆ ಸರ್ ಯಾವುದು ಪ್ರಿಜನ್ ಆಫೀಸರ್ ಇವ್ರಿಗೆ ಇಂಟರ್ಫಿರೆನ್ಸ್ ಮಾಡೋದಿಲ್ಲ. ಮಾತ್ರ ಚೀಫ್ ಸೂಪ್ರೆಂಟ್ ಸ್ಟೇಟ್ ಮತ್ತು ಇವ್ರಿಗೇನು ಏನು ವಿಷಯ ಬಂತು ಮಾತ್ರ ಇವ್ರಿಗೆ ಮಾತಾಡಬೇಕು. ಶೇರ್ ಆಗ್ತದೆ ಸರ್. ನಾವು ಪೂರ ಫುಲ್ ಶೀಲ್ಡ್ ಮಾಡಿಬಿಟ್ಟಿದ್ದೀವಿ ಸರ್. ಯಾರು ಕೆ ಇಂಟರ್ಫರೆನ್ಸ್ ಆಗಬಾರ್ದು. ಬಟ್ ಸಾಹೇಬ್ ಏನು ಹೇಳ್ತಾರೆ ನೀವು ಕೂಡ ತುಂಬ ಚೂಟವಾಗಿ ನೋಡಬೇಕು. ಯಾಕೆ ಈಗಾಗಲೇ ಗೌರ್ಮೆಂಟ್ಗೆ ಎಲ್ಲ ಅದು ಇಲ್ಲಿಂದ ದಾಟಬೇಕಾದ್ರೆ ಅವ್ರ ಹತ್ರ ಹೋಗ್ಬೇಕಾದ್ರೆ 1,600 ರೂಪಾಯಿ ಅವ್ರಿಗೆ ಖರ್ಚಾಗಿದೆ. ಇಲ್ಲಿ ಬರಲಿ ಹೋಗ್ಲಿಕ್ಕೆ ಇಲ್ಲಿ ಬಂದು ಹೋಗ್ಲಿಕ್ಕೆ ಅವ್ರಿಗೆ ಬಸ್ ಚಾರ್ಜ್ ಇಲ್ಲ. ಬಸ್ ಚಾರ್ಜಿಗೆ ಹೊರಗಡೆ ಹೋಗಿ ಫೋನ್ ಮಾಡಿ ಅಥವಾ ಬಸ್ ಚಾರ್ಜ್ ಪುರಿ ಬಂದಿದೆ. ಅದು ಅಲ್ಲಿ ಸಿಟಿ ಅದು ಯೂಸ್ ಮಾಡ್ತಾ ಇದೆ ಸರ್ ಬೇಟ್ನಲ್ಲಿ ಅದು ದುಡ್ಡು ಕೊಡಲಿಕ್ಕೆ ಬೇಕಾಗ್ತದೆ ಮಾಡಲಿಕ್ಕೆ 360 ರೂಪೀಸ್ ಕಲೆಕ್ಟ್ ಮಾಡಿ ಸರ್ ಸರ್ ಒಬ್ಬರ ಹತ್ರ ಮಾತ್ರ. ಮತ್ತು ಬೇರೆ ಹತ್ರ ಬೇರೆ ಬೇರೆ ದುಡ್ಡು ಎಷ್ಟು ಅಂತ ಗೊತ್ತಿಲ್ಲ. ಸರ್ ಕಲೆಕ್ಟ್ ಮಾಡ್ತಾರೆ. ಅದು ಯಾರು ಹೇಳಿ ಸರ್ ಅದು ಯಾವುದೇ ಬಟ್ ಸಾಹೇಬ್ ಏನು ಹೇಳ್ತಾರೆ ಕಂಪ್ಲೇಂಟ್ ಬಂದಿದೆ. ನಮಗೆ ಅದೇ ಗೊತ್ತಾಗಿದೆ ಹಣ ಕೊಟ್ಟು ಬಂದವರು ಹೇಳಿದಾಗ ನೀವು ಸಮರ್ಥನೆ ಮಾಡ್ಕೊಂಡು ಹೋಗ್ಬೇಡಿ. ನಾನೊಬ್ಬ ಜವಾಬ್ದಾರಿ ಇಟ್ಕೊಳ್ಳುವಂಥ ಮಿನಿಸ್ಟರ್ ಆಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇಲ್ಲೇನು ನಡೀತಾ ಇದೆ ಅಂತ. ಅಲ್ಲಿ ವೆರಿಫೈ ಮಾಡಿರ್ಬೇಕು ಎಲ್ಲ CCTV ಕ್ಯಾಮ್ರಾ ಅದು ಇದೆಯಾ? ಇದೆ ಸರ್ ಇದೆ ಸರ್. ಎಲ್ಲ ಚೆಕ್ ಮಾಡಿ ಆಮೇಲೆ ಅಲ್ಲಿ ಸ್ಟಾಫ್ ಡೈಲಿ ಚೇಂಜ್ ಮಾಡ್ತಾರೆ. ಡೈಲಿ ಚೇಂಜ್ ಮಾಡಿ ಆಮೇಲೆ ಪೊಲೀಸ್ ಸರ್ ಈಗ ಇಷ್ಟೊಂದು ಚಂದನ್ ಕಟ್ಟಿದೆ ಸರ್. ಚಂದನ್ ಯು ವಿಸಿಟ್ ಎವ್ರಿ ಡೇ ವೈಸ್ ಪ್ರೈಸ್. ಆಮೇಲೆ ಅಲ್ಲಿ ಅದು ಕೊಡಿ ದಟ್ ನಾವು ಈಗ ಬಾಡಿ ವಾಲ್ ಕ್ಯಾಮ್ರಾ ಇದೆ ಸರ್. 20 ಕ್ಯಾಮ್ರಾಸ್ ಸಪ್ಲೈ ಆಗಿದೆ ಸರ್. 20 ಕ್ಯಾಮ್ರಾ ಸಪ್ಲೈ ಆಗಿದೆ ಸರ್ ಬಾಡಿ ವಾಲ್ ಕ್ಯಾಮ್ರಾ. ಹಾಂ ಬಾಡಿ ವಾಲ್ ಕ್ಯಾಮ್ರಾ ಕೂಡ ಅಲ್ಲಿ ಹಾಕಿ ಅದು ಡೈಲಿ ಚೆಕ್ ಮಾಡಿ. 2-3 ದಿನ ಚೆಕ್ ಮಾಡ್ತೀನಿ ಆಮೇಲೆ ಸರಿಯಾಗುತ್ತೆ. ಎಸ್ ಸರ್ ಮತ್ತು ಗೊತ್ತಾಯಿತು ಸರ್. ಬಟ್ ಸಾಹೇಬ್ ಅದು ಸರಿ ಇದೆ. ನಿಮಗೆ ಗೊತ್ತಾಗಿಲ್ಲ ಅದು ಬೇರೆ ವಿಷಯ ಇದೆ. ಬಟ್ ಇಟ್ ಈಸ್ ಅ ಪಬ್ಲಿಕ್ ಇನ್ಫಾರ್ಮೇಶನ್. 360 ರೂಪೀಸ್ ಕೊಡ್ತೀವಿ. ಸ್ಲಿಪ್ ತೊಗೊಳ್ಳೋದಂತೆ ಸ್ಲಿಪ್ ಇಲ್ಲಿ ವಾಪಸ್ ತೊಗೊಳ್ತಾರೆ. ಇದು ಲಾಸ್ಟ್ ಇದು ನೋಡ್ಬಿಡಿ. ನಾನು ಕೇಳಿಲ್ಲ ಸ್ಲಿಪ್ಪಲ್ಲಿ 360 ರೂಪಾಯಿ ಎಂಟ್ರಿ ಆಗಿದೆಯಾ ಅಂತ. ನಾವು ನೋಡಲಿಲ್ಲ ಸರ್ ಅಂತ ದುಡ್ಡು ಕೊಟ್ಟಿದ್ವಿ. ಸ್ಲಿಪ್ ಕೊಟ್ಟರು ಇಲ್ಲಿ ಬಂದ್ವಿ. Chandan, it is your responsibility. You check the CCTV. Anybody is found, suspend 1, 2, 3, 4, 5 doesn't make a difference. Yes, sir. Suspend all the fellows and every day change the staff. ಇಲ್ಲಿ ಅವನ ಕೈದಿನ ನೋಡುವವರಿಗೆ 1,600 ರೂಪಾಯಿ ಖರ್ಚಾಗಿದೆ. ಬಸ್ ಚಾರ್ಜಿಗೆ ವಾಪಸ್ ಇಲ್ಲ ಅವ್ರ ಹತ್ರ ಅಷ್ಟು ಕಸ್ತಿದ್ದಾರೆ. ಆಮೇಲೆ ಹೊರಗಡೆ ಹೋಗಿ ಫೋನ್ ಮಾಡಿ ಬೇರೆಯವ್ರ ಹತ್ರ ಹಣ ತಗೊಂಡು ಬಸ್ ಚಾರ್ಜಿಗೆ ಕೊಟ್ಟು ಊರಿಗೆ ಬಂದಿದ್ದಾರೆ. ಏನು ಹೇಳ್ಬೋದು ಇದಕ್ಕೆ? ಮರ್ಯಾದೆಯಿಂದ ಕೆಲಸ ಮಾಡಲಿಕ್ಕೆ ಆಗದೆ ಇದ್ದು। और खबरों के लिए देखते रहिए बी न्यूज नेशन।